ಹಾಯ್, ಈ ವಿಡಿಯೋ ನೋಡೋ ಎಲ್ಲ ದೇವ್ರುಗಳಿಗೆ ನಮಸ್ಕಾರ ಮಾಡ್ತಾ ಇವತ್ತು ಚಿತ್ರಾನ್ನ ಮಾಡೋದು ಹೇಗೆ ನೋಡೋಣ ಅಂತ ಬನ್ನಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ 1-2 ಚಮಚ ಸಾಸಿವೆ ಹಾಕಬೇಕು. ಸಾಸಿವೆ ತಿಂದರೆ ಜೀವಕ್ಕೆ ಒಳ್ಳೆಯದೇ ಹೊರತು ಹಾಳೇನಲ್ಲ. ಹಾಗಾಗಿ ಹಾಗೆ 1-2 ಒಣಮೆಣಸು ಹಾಕಿ ಚೆನ್ನಾಗಿ ತಿರ್ಸ್ಕೋಬೇಕು. ಅಡುಗೆ ಮಾಡೋದಂದರೆ ಏನು ಬ್ರಹ್ಮವಿದ್ಯೆನೇ ಅಲ್ಲ, ಯಾರು ಬೇಕಾದರೂ ಆರಾಮಾಗಿ ಮಾಡ್ಬೋದು. ಆದರೆ ಎಂತ ಮಾಡೋಣ, ಈಗೆಲ್ಲ ಫ್ಯಾಷನ್ ಬರೋಕ್ಕೋಗಿ ಎಲ್ಲದೂ ಇದ್ದೇ ಅಡುಗೆ ಆಗಬೇಕು ಅಂತಾರೆ. ಹಾಗೇನಿಲ್ಲ ರೀ, ಯಾವುದೋ ಒಂದು ಐಟಮ್ ಇಲ್ಲ ಅಂದರೂ ಅಡುಗೆ ಆಗ್ತದೆ. ಯಾಕಂದರೆ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಒಂದಿದ್ರು ಒಂದಿರಕ್ಕಿರಲ್ಲ. ಹಾಗಂತ ಅಡುಗೆ ಆಗ್ತಿರ್ಲ ಅಂತೇನಿಲ್ಲಪ್ಪ, ನಮ್ಗಿಂತ ಚೆನ್ನಾಗೇ ಅಡುಗೆ ಮಾಡೋರು. ಆವಾಗಿನ ರುಚಿ ನಾವು ಈಗ ಯಾವ್ದು ಎಲ್ಲ ಐಟಮ್ ಹಾಕಿದ್ರು ಆವಾಗಿನ ರುಚಿ ಏನು ಬರೋಲ್ಲ ಬಿಡಿ. ಮಾತಾಡ್ತಾ ಏನೇನು ಸಾಮಗ್ರಿ ಹಾಕ್ತೆ ಅಂತ ಹೇಳೋದೇ ಮರೆತಾಯಿತು. ಹೇಳೋದೇನು ಬೇಡ ಅನ್ಕೊಂತೀನಿ, ಆದರೂ ಹೇಳ್ತೀನಿ ಕೇಳಿ. ಸಾಸಿವೆ ಹೆಂಗೂ ಒಣಮೆಣಸು ಮೊದಲೇ ಹಾಕಿದ್ದೆ. ಆಮೇಲೆ ಜೀರಿಗೆ, ಉದ್ದಿನಬೇಳೆ, ಶೇಂಗಾ, ಹಾಗೆ 1-2 ಎಸ್ಲು ಬೇವಿನೆಲೆ ಹಾಕೋದು ಚೆನ್ನಾಗಿ ತಿರ್ಸೋದು. ಹೀಗೆ ತಿರ್ಸ್ತಾನೆ ಇದಕ್ಕೊಂದು ಅರ್ಧ ಸ್ಪೂನ್ ಉಪ್ಪು ಹಾಕಿದ್ರೆ ಬೇಗ ಬೇಯ್ತದೆ ಅಂತ ನಮ್ಮ ಅಜ್ಜಿ ಯಾವಾಗಲೂ ಹೇಳೋಳು. ಯಾವುದೇ ಪಲ್ಯ ಸಾರಾಗಲಿ ಮೊದಲು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬೇಯ್ತದೆ ಅಂತ ಹೇಳೋಳು. ಕೆಲವರು ಇದಕ್ಕೆಲ್ಲ ಚಿತ್ರಾನ್ನಕ್ಕೆ ಲಿಂಬೆಹಣ್ಣು ಎಲ್ಲ ಹಿಂಡ್ತಾರೆ. ಇದರಲ್ಲಿ ನಾನು ಯಾಕೆ ಹೇಳ್ತೆ ಅಂದರೆ, ಮೊದಲೇ ಒಂದು ಐಟಮ್ ಇಲ್ಲ, ನಮ್ಮಲ್ಲಿ ಲಿಂಬೆಹಣ್ಣು ಇಲ್ಲ, ಆದರೂ ಚಿತ್ರಾನ್ನ ಆಗಿತ್ತು ಮಾತ್ರ. ಯಾವುದೇ ಒಂದು ಐಟಮ್ ಇಲ್ದಿದ್ರು ಯಾವುದು ಅಡುಗೆ ಆದರೂ ಆರಾಮಾಗಿ ಮಾಡ್ಬೋದು ಕಣ್ರಿ. ಅವಾಗೆಲ್ಲ ಐಟಮ್ ಇದ್ದೇ ಮಾಡ್ತಿದ್ರು ಅಂತ ಏನು ಹೇಳೋಕ್ಕಿರಲಿಲ್ಲ. ಹಾಗೆ 1-2 ಹಸಿ ಮೆಣಸು ಹಾಕಬೇಕು. ನಮ್ಮ ಅಜ್ಜಿ ಯಾವಾಗಲೂ ಹೇಳೋಳು, ಜೀರಿಗೆ ಮೆಣಸು ಹಾಕಿದ್ರೆ ದೇಹಕ್ಕೂ ತಂಪು, ಆರೋಗ್ಯಕ್ಕೂ ಒಳ್ಳೆಯದು ಅಂತ. ಆದರೆ ಎಂತ ಮಾಡೋದು, ಹಸಿ ಮೆಣಸು ಇತ್ತಲ್ಲ ಅಂತ ಹೇಳಿ ಹಸಿ ಮೆಣಸೇ ಹಾಕ್ತೆ. ಜೀರಿಗೆ ಮೆಣಸು ಮೊನ್ನೆ ಅಷ್ಟೇ ಕೆಸ್ಸೊಬ್ಬಿನ ಪಲ್ಲಿಗೆ ಹಾಕಿ ಪೂರ್ತಿ ಖಾಲಿಯಾಗಿತ್ತು. ಹಾಗೆ ಇನ್ನೊಂದಿನ ಕೆಸ್ಸೊಪ್ಪಿನ ಪಲ್ಯ ಮಾಡೋದು ಹೆಂಗೆ ಅಂತಲೂ ಹೇಳ್ಕೊಡ್ತೀನಿ. ಯಾಕಂದರೆ ಇವತ್ತು ನಾಳೆ ಹಾಗೆ ನಮ್ಮ ಮನೇಲಿ ಕೆಸ್ಸೊಪ್ಪು ಕುಯ್ಕೊ ಬರಬೇಕು. ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನೂ ಇದಕ್ಕೆ ಹಾಕೋಬೇಕು. ಹಾಕಿದ್ರೆ ಕಲರ್ ಚೆನ್ನಾಗಿ ಬಿಡ್ತದಲ್ಲ, ಅವಾಗ ಭಾರಿ ಚೆನ್ನಾಗಾಗ್ತದೆ. ಅರಿಶಿನ ಪುಡಿ ಎಲ್ಲ ನಾವು ಪೇಟೆಲೆಲ್ಲ ತರಕ್ಕೆ ಹೋಗಲ್ಲ. ಯಾಕಂದರೆ ಅರಿಶಿನ ಎಲ್ಲ ನಾವೇ ಬೆಳೆಯೋದ್ರಿಂದ ಅದನ್ನೇ ಒಣಸಿ ಮಿಲ್ಲಿ ಹಾಕಿ ಪುಡಿ ಮಾಡ್ಕೊಬರ್ತೀವಿ. ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕಿದ್ರೆ ಸ್ವಲ್ಪ ಕಮ್ಮಿ ಅಂತ ಮಾಡಬೇಡಿ. ಈರುಳ್ಳಿ ಇಂತಿಷ್ಟೇ ಈರುಳ್ಳಿ, 2 ಈರುಳ್ಳಿ, ಅರ್ಧ ಈರುಳ್ಳಿ, 1 ಈರುಳ್ಳಿ ಅಂತೇನಿಲ್ಲ. ಈರುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗೇ ಬರ್ತದೆ. ನಾನಿಲ್ಲಿ ಬರೋಬ್ಬರಿ 3 ಈರುಳ್ಳಿ ಕೊಚ್ಚಿ ಹಾಕಿದ್ದೆ, ಸಣ್ಣವೇ ಆದರೆ 3 ಈರುಳ್ಳಿ ಹಾಕಿದ್ದೆ. ನನಗೆ ಆಮೇಲೆ ಅನಿಸ್ತು, ಇನ್ನೊಂದು ಸ್ವಲ್ಪ ಈರುಳ್ಳಿ ಹಾಕಿದ್ರೆ ಕರುಮ್ ಅಂತ ತಿನ್ನಕ್ಕೆ ಸಿಕ್ಕಾಗ ಚೆನ್ನಾಗಿರ್ತದೆ ಅಂತ. ಈರುಳ್ಳಿ ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಬೇಯಿಸ್ಬೇಕು. ಚೆನ್ನಾಗಂದರೆ ಎಷ್ಟೋ ತನಕ ಅಂತ ಕೇಳಬೇಡಿ, 10 ನಿಮಿಷ 5 ನಿಮಿಷ ಅಂತ ಲೆಕ್ಕ ಎಲ್ಲ ಹೇಳಲ್ಲ. ಅದು ಎಷ್ಟೊತ್ತಾಗುತ್ತೋ ಅಷ್ಟೋ ತನಕ ಚೆನ್ನಾಗಿ ಎಣ್ಣೆಲೆ ಕರಿಬೇಕು. ನೋಡಿ, ಎಣ್ಣೆಯಲ್ಲಿ ಇಷ್ಟ ಆದರೆ ಸಾಕು. ನಾನು ಅನ್ನ ಏನು ಇವತ್ತೇನು ಮಾಡಿದ್ದೇನಲ್ಲ, ನಿನ್ನೆ ರಾತ್ರಿನೇ ಮಾಡಿದ್ದು ಮಿಕ್ಕಿತ್ತು. ಅನ್ನ ಅಂದರೆ ಕೆಲವರು ಸೋನಾ ಮಸೂರಿ ಇದ್ದರೆ ಅದನ್ನೇ ಹಾಕ್ಕೊಂಡು ಮಾಡ್ತಾರೆ. ನಮ್ಮಲ್ಲಿ ಮನೆ ಅಕ್ಕಿನಿ ಐಟಿ ಅಂತಾರಲ್ಲ, ಹಾಗೆ ಅದನ್ನೇ ಹಾಕಿದ್ದು. ಹಾಗಾಗಿ ನಿನ್ನೆ ರಾತ್ರಿ ಯಾರು ಊಟ ಮಾಡಿದಿದ್ರೆ ಅನ್ನ ಮಿಕ್ಕಿತ್ತು. ಇವತ್ತು ಬೆಳಗ್ಗೆಗೆ ಅದನ್ನೇ ಚಿತ್ರಾನ್ನ ಮಾಡೋಣ ಅಂತ ಮಾಡಿದೆ. ಬೆಳೆಯೋದು ತುಂಬ ಕಷ್ಟ ಕಣ್ರಿ, ಹಾಳು ಮಾಡೋದು ಅಷ್ಟೇ ಸುಲಭ. ಹಾಗಾಗಿ ನಾವು ಯಾವುದನ್ನೇ ಆದರೂ ಭಾರಿ ಹಾಳು ಮಾಡಲ್ಲ. ಮತಿಯಾಗಿ ಅದು ಹಾಳಾಗಿದ್ದರೆ ತಿನ್ನೋಕ್ಕೆ ಬರಲ್ಲ ಅಂದರೆ ಮಾತ್ರ ಗಂಜಿಗೆ ಹಾಕ್ತೀವಿ. ಇಲ್ಲಾಂದರೆ ಅದರಲ್ಲೇ ಬೇರೆ ಯಾವ್ದಾರ ರೀತಿ ಮಾಡ್ಕೊಂಡು ನಾವು ತಿನ್ಬೋದು. ತಂಗ್ಳನ್ನ ತಿಂದರೆ ಹೊಟ್ಟೆಗೂ ಒಳ್ಳೆಯದು, ದೇಹಕ್ಕೂ ಒಳ್ಳೆಯದು ಅಂತಾರೆ. ಹೀಗೆ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚಿತ್ರಾನ್ನ ಆಗೋಯ್ತು. ಇದಕ್ಕೆ ಒಂದು ಲಿಂಬೆಹಣ್ಣು ಹಿಂಡಿದ್ರೆ ಚೆನ್ನಾಗಿರ್ತದೆ. ಆಗಲೇ ಹೇಳ್ದಂಗೆ ನಮ್ಮಲ್ಲೇನು ಲಿಂಬೆಹಣ್ಣು ಇರಲ್ಲ, ಆದರೂ ತೊಂದರೆ ಇಲ್ಲ, ಚಿತ್ರಾನ್ನ ಆಯಿತು. ನೀವು ಇಷ್ಟ ಬಂದರೋ ಲಿಂಬೆಹಣ್ಣು ಹಿಂಡ್ಕೋಬೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕಿ ಟೇಸ್ಟ್ ನೋಡಿ. ನಾನು ಟೇಸ್ಟ್ ನೋಡ್ತೀನಿ ಅಂತ ಹೇಳಿ ಒಂದು ಅರ್ಧ ಶೇಂಗಾ ಬೀಜ ನಾನೇ ಖಾಲಿ ಮಾಡಿದೆ. ಅಂತೂ ಇಂತೂ ನಮ್ಮನೆ ಚಿತ್ರಾನ್ನ ರೆಡಿ ಆಯ್ತು ನೋಡಿ. ನಾವು ಮಾಡೋದು ಹೀಗೆ, ನೀವೆಲ್ಲ ಹೇಗೆ ಮಾಡ್ತೀರಾ ಸ್ವಲ್ಪ ಹೇಳಿ. ಹಾಗೆ 1-2 ಮಜ್ಜಿಗೆ ಮೆಣಸಿತ್ತು, ಅದನ್ನು ಕರೆದಿಟ್ಟಿದೆ. ಅದಕ್ಕೂ ಚೀನಕ್ಕೆ ಭಾರಿ ರುಚಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಆಯ್ತಾ.